ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಸೆಟಪ್ ನೋಡಿದ ತಕ್ಷಣ ಯಾವುದೋ ಹಳೆಯ ಕಾಲದ ಒಂದು ಮನೆಗೆ ಬಂದಿದ್ದೀವಿ, ಊರಿಗೆ ಅಂದ್ಕೊಂಬಿಡಿ. ಸೊ ನಾವು ಇವತ್ತು ಮಾರತ್ತಳ್ಳಿನಲ್ಲಿದ್ದೀವಿ. ಸೊ ಮಾರತ್ತಳ್ಳಿ ಮೇನ್ ರೋಡಲ್ಲೇ ಸೊ ಆಂತೆರಾ ಅಂತ ರೆಸ್ಟೋರೆಂಟ್. ಆಂತೆರಾ ಸೊ ಇದೊಂದು ಬಾರ್ ಆ್ಯಂಡ್ ಕಿಚನ್ನು. ಸೊ ಆಂಧ್ರದಲ್ಲಿ ರೆಸ್ಟೋರೆಂಟ್ ಇದೆ ಇದು. ಸೊ ಫಸ್ಟ್ ಟೈಮು ಬೆಂಗಳೂರಲ್ಲಿ ಲಾಂಚ್ ಮಾಡ್ತಾಯಿದ್ದಾರೆ. ಸೊ ಬೆಂಗಳೂರಲ್ಲಿ ಮಾರತ್ತಳ್ಳಿಯಲ್ಲಿ ಫಸ್ಟ್ ಬ್ರಾಂಚ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿ ಆಂಧ್ರ ಸ್ಟೈಲ್, ತೆಲಂಗಾಣ ಮತ್ತು ರಾಯಲಸೀಮಾ ಈ ಮೂರು ಸ್ಟೈಲಿನ ನಿಮಗೆ ಫುಡ್ ಸಿಗುತ್ತೆ. ಸೊ ಅದಕ್ಕೆ ಆಂತೆರಾ, ಆಂಧ್ರ, ತೆಲಂಗಾಣ ಮತ್ತು ರಾಯಲಸೀಮಾ ಅಂತ ಹೆಸರಿಟ್ಟಿರೋದು. ಸೊ ತುಂಬ ಫೇಮಸ್ ಆದ ರೆಸ್ಟೋರೆಂಟು. ಸೊ ಬಂದಾಗ ಫುಲ್ಲು ಕ್ರೌಡು ತುಂಬಿಕೊಂಡಿರುತ್ತೆ. ನೀವು ಊಟ ಟೈಮ್ ಬಂದಾಗ ಎಲ್ಲ ಒಳ್ಳೆ ಕ್ರೌಡ್ ಇರುತ್ತೆ. ಸೊ ನಾವು ಕೂಡ ಅದೇ ಲೇಟಾಗಿ ಬಂದಿದ್ದೀವಿ. ಸ್ವಲ್ಪ ಎಲ್ಲ ಕಮ್ಮಿ ಆದಮೇಲೆ ಸೌಂಡ್ ಇರಬಾರ್ದು, ಶೂಟ್ಗೆ ನೆಮ್ಮದಿಯಾಗಿರಲಿ ಅಂತ ಹೋಗೋಣ ಏನಿದೆ ಅಂತ ತಿಳ್ಕೊಂಡು ಅವರ ಒಂದಷ್ಟು ಸಿಗ್ನೇಚರ್ ಡಿಶಸ್ನ ಟೇಸ್ಟ್ ಮಾಡೋಣ. ಆಮೇಲೆ ಇನ್ನೊಂದೇನು ಅಂದರೆ ಫಸ್ಟ್ ಬ್ರಾಂಚು ಬೆಂಗಳೂರಲ್ಲಿ ಇಲ್ಲಿ ಮಾರತ್ತಳ್ಳಿಲಿ ಓಪನ್ ಮಾಡಿದ್ದಾರೆ. ಈ ಸೆಕೆಂಡ್ ಬ್ರಾಂಚ್ ಓಪನ್ ಮಾಡ್ತಾಯಿದ್ದಾರೆ ಬೆಂಗಳೂರಲ್ಲಿ ಇನ್ನೊಂದು ಕಡೆ. ಎಲ್ಲಿ ಅಂತ ಕಮೆಂಟ್ ಮಾಡಿ. ಸೊ ಸುಮ್ಮನೆ ರ್ಯಾಂಡಮಾಗಿ ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ, ಯಾವ ಏರಿಯಾದಲ್ಲಿ ಬರ್ತಾ ಇದೆ ಅಂತ. ಸೊ ಯಾರು ಕರೆಕ್ಟಾಗಿ ಆನ್ಸರ್ ಮಾಡಿರ್ತಾರೆ 5 ಜನನ ಸೆಲೆಕ್ಟ್ ಮಾಡಿ ಆ ಲಾಂಚ್ ಪಾರ್ಟಿ ಏನಿರುತ್ತೆ ಅದಕ್ಕೆ ಇನ್ವೈಟ್ ಮಾಡ್ತೀವಿ. ಸೊ ಬಂದು ಆರಾಮಾಗಿ ನಮ್ಮ ಜೊತೆ ಪಾರ್ಟಿ ಮಾಡ್ಬೋದು. ಕಮೆಂಟ್ ಮಾಡಿ. ಈಗ ಬೇಳೆ ಹೋಗ್ಬಿಟ್ಟು ಆರ್ಡ್ರ್ ಮಾಡೋಣ. ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕಾಗಲ್ಲ. ಅಯ್ಯಪ್ಪ, ನಮ್ಮ ಆರ್ಡ್ರೆಲ್ಲ ಬಂದಿದೆ. ಸೊ ಅಥೆಂಟಿಕ್ ಡಿಶಸ್ನ ತರಿಸಿದ್ದೀವಿ. ಏನೇನಿದೆ ಅಂತ ಒಂದು ಕಡೆಯಿಂದ ಹೇಳ್ಕೊಂಡ್ಬಿಡ್ತೀನಿ. ಮೊದಲನೇದು ಸ್ಟಾರ್ಟರ್ಸಿಂದ ಸ್ಟಾರ್ಟ್ ಮಾಡೋಣ. ಸೊ ವೆಜ್ಜಲ್ಲಿ ಮೊಕ್ಕಜನ್ನ ವಡೆ ತರಿಸಿದ್ದೀವಿ. ಮೊಕ್ಕಜನ್ನ ವಡೆ ಬಂದುಬಿಟ್ಟು ಇದು ಕಾರ್ನ್ ವಡೆ. ಸೊ ಕಾರ್ನ್ ವಡೆ ಅದಕ್ಕೊಂದು ಗೊಜ್ಜು ಕೊಟ್ಟಿರ್ತಾರೆ ಡಿಪ್ಪು. ಸೊ ಅದನ್ನು ತರಿಸಿದ್ದೀವಿ. ಅದಾದಮೇಲೆ ನಾನ್ ವೆಜ್ಜಲ್ಲಿ ಭೀಮಾವರಂ ರೊಯ್ಯಲ ವೇಪುಡು. ಸೊ ಪ್ರಾನ್ಸು ಫ್ರೈ ಅಂದರೆ ಡ್ರೈ ಬರುತ್ತೆ, ವೇಪುಡು ಅಂದರೆ ಡ್ರೈ. ಸೊ ಭೀಮಾವರಂ ಆ ಕಡೆ ಆ ಊರಿನ ಡಿಶ್ಶು. ಸೊ ಇಲ್ಲಿ ನಿಮಗೆ ಆಂಧ್ರ, ತೆಲಂಗಾಣ ಮತ್ತು ರಾಯಲಸೀಮೆಯಿಂದ 3 ಥರ ನಿಮಗೆ ಕ್ಯೂಸಿನ್ ಸಿಗುತ್ತೆ. ನಾವು ಎಲ್ಲ ಮಿಕ್ಸ್ ತರಿಸಿದ್ದೀವಿ. ಅವರ ಇದು ಶೆಫ್ ಸ್ಪೆಷಲ್ನ ತರಿಸಿರೋದು ಮೇಯ್ನಾಗಿ. ಇನ್ನೊಂದು ಬಂದ್ಬಿಟ್ಟು ಚಿಕನಲ್ಲಿ ಕೋರಿಯಂಡರ್ ಚಿಕನ್ನ ತರಿಸಿದ್ದೀವಿ. ಸೊ ಕೊತ್ತಂಬರಿ ಚಿಕನ್ ಅದು. ಆಮೇಲೆ ಮಟನ್ನಲ್ಲಿ ಬಂದು ನಲ್ಲಗೊಂಡ ಮಟನ್ ಫ್ರೈನ ತರಿಸಿದ್ದೀವಿ. ಇದು ಸ್ಟಾರ್ಟರ್ಸ್ ಆಯಿತು. ಸ್ಟಾರ್ಟರ್ಸ್ ಆದಮೇಲೆ ನೆಕ್ಸ್ಟು ಬಂದುಬಿಟ್ಟು ಇಲ್ಲಿ ಫ್ಯೂಷನ್ ಅಂತ ಇದೆ. ಸೊ ಜಸ್ಟ್ ಒಂದು ಅನ್ನ ಈ ಕಡೆ ಮುದ್ದೆ ಈ ಥರ ಕೊಡ್ತೀರಾ, ಫ್ಯೂಷನ್ ಒಂಥರ ಕಾಂಬೋ ಥರ. ಏನೇನು ಅಂದರೆ ಮೇಯ್ನಾಗಿ ಟ್ರೈ ಮಾಡಬೇಕಾಗಿರೋದು ಅವರ ಸ್ಪೆಷಲ್ಲು ರಾಗಿ ಸಂಕಟಿ ಕೋಡಿ, ನಾಟು ಕೋಡಿ ಸಾರು. ಅಂದರೆ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು ನಮ್ಮ ಕಡೆ ಅಂತೀವಲ್ಲ, ಸೇಮ್ ಅದೇ ಥರ. ಇಲ್ಲೆಲ್ಲ ಆಂಧ್ರ ಕಡೆ ಎಲ್ಲ ಹೆಂಗೆ ಅಂದರೆ ಸೊ ನಾಟಿ ನಮ್ಮ ಥರ ಮುದ್ದೆ ಉಂಡೆ ಗಟ್ಟಿಗೆ ಮಾಡಲ್ಲ. ಸೊ ತೆಳುಗಿರುತ್ತೆ. ಸೊ ಅದ್ರ ಮೇಲೆ ತುಪ್ಪ, ಒಂದು ರಾಶಿ ತುಪ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಕೋಳಿ ಸಾರು ಹಾಕ್ಕೊಂಡು ತಿಂತಾರೆ ಮಿಕ್ಸ್ ಮಾಡಿಕೊಂಡು. ಸೊ ಇದು ಸರ್ವಿಂಗು ಸೂಪರು. ಈ ಥರ ಕೊಡ್ತಾರೆ ಸಪ್ರೇಟಾಗಿ. ನೀವು ಎಷ್ಟು ಬೇಕೋ ಅಷ್ಟು ಸರ್ವ್ ಮಾಡ್ಕೊಂಡು ತಿನ್ಬೋದು. ಸೊ ಅದೊಂದು ಕಾಂಬೋ ಥರ, ಅದೊಂದು ತರಿಸಿದ್ವಿ. ಆಮೇಲೆ ಇನ್ನೊಂದು ವೆಜ್ಜಲ್ಲಿ ಬಂದ್ಬಿಟ್ಟು ಆವಕಾಯಿ ಪಪ್ಪು ಅನ್ನಂ ಪಚ್ಚಿ ಪುಳುಸು ಅಂತ. ಸೊ ಪಪ್ಪು ಅನ್ನ ಅವರೇ ಮಿಕ್ಸ್ ಮಾಡಿರ್ತಾರೆ. ಅದ್ರ ಮೇಲೆ ಉಪ್ಪಿನಕಾಯಿ ಇರುತ್ತೆ. ಆಮೇಲೆ ನಾವು ನಮ್ಮ ಕೈಲಿ ಹಸಿ ಗೊಜ್ಜು ಅಂತ ಹೇಳ್ತೀವಿ, ಹಾಗೆ ಸಡನ್ನಾಗಿ ಕ್ಯೂಚ್ಬಿಟ್ಟು ಮಾಡ್ತಾರಲ್ಲ ಅದು ಹಾಕ್ಬಿಟ್ಟು ಆ ಥರದ್ದು. ಸೊ ಅದು ಸಪ್ರೇಟಾಗಿ ಕೊಡ್ತಾರೆ ಆ ಕಾಂಬಿನೇಷನು. ಸೊ ವೆಜ್ಜಲ್ಲಿ ಒಂದು, ನಾನ್ ವೆಜ್ಜಲ್ಲಿ ಒಂದು ತರಿಸಿದ್ವಿ. ಇದು ಫ್ಯೂಷನಲ್ಲಿ ಬರುತ್ತೆ. ನೆಕ್ಸ್ಟು ಮೈನ್ ಕೋರ್ಸಲ್ಲಿ ಬಂದಾಗ ನಿಮಗೆ ಗ್ರೇವಿ ಐಟಮ್ಸ್ ಎಲ್ಲ ಇದೆ, ಅದು ಏನು ಬೇಕಾದ್ರೂ ಟ್ರೈ ಮಾಡ್ಬೋದು. ನಾವು ಡೈರೆಕ್ಟಾಗಿ ಪುಲಾವ್ಸ್ಗೆ ಹೋಗ್ಬಿಟ್ಟಿದ್ವಿ. ಸೊ ಬಿರಿಯಾನಿ ಅಥವಾ ಪಲಾವ್ ಕೂಡ ತುಂಬ ಫೇಮಸ್ಸು. ಬೇಜಾನ್ ವೆರೈಟೀಸ್ ಇದೆ. ಅದರಲ್ಲಿ ಏನು ತರಿಸಿದ್ವಿ ಅಂದರೆ ಮೊದಲನೇದು ಇಲ್ಲಿ ಚಿಕನ್ ಇಲ್ಲ, ಪ್ರಾನ್ಸಲ್ಲಿ ತರಿಸಿದ್ವಿ. ಪ್ರಾನ್ಸಲ್ಲಿ ಏನು ಅಂದರೆ ಚಿಟ್ಟಿ ಮುತ್ಯಾಲ ರೊಯ್ಯಲ ಪಲಾವು, ಇದು ಆಂಧ್ರ ಸ್ಟೈಲು. ಸೊ ಅದನ್ನು ತರಿಸಿದ್ವಿ, ಪ್ರಾನ್ಸ್ ಬಿರಿಯಾನಿ. ಆಮೇಲೆ ನೆಕ್ಸ್ಟು ಬಂದುಬಿಟ್ಟು ವೆಜ್ ತರಿಸ್ಬಿಟ್ಟಿದ್ವಿ ಸಲಿ, ವೆಜ್ ಬಿರಿಯಾನಿ. ಸೊ ವೆಜ್ಜಲ್ಲಿ ಏನು ಅಂದರೆ ಇದು ತೆಲಂಗಾಣ ಸ್ಟೈಲು. ತೆಲಂಗಾಣ ಸ್ಟೈಲಲ್ಲಿ ಗ್ರೀನ್ ಕಲರ್ ಬರುತ್ತೆ. ಏನು ಅಂದರೆ ವಂಕಾಯಿ ಪಲಾವ್, ಬದನೆಕಾಯಿ ಪಲಾವ್. ವೆಜ್ ತಿಂತಾಯಿದ್ದೀವಿ ಈ ಸಲ. ಮಟನ್ ತರಿಸಿಲ್ಲ ನಾವು. ಮಟನಲ್ಲಿ ಬರೀ ಒಂದೇ ಒಂದು ಸ್ಟಾರ್ಟರ್ ತರಿಸಿರೋದು. ಯಾಕಂದರೆ ಸೊ ಎಲ್ಲ ಸ್ಟೈಲಿಂದೂ ಟೇಸ್ಟ್ ಮಾಡೋಣ ಅಂತ. ಸೊ ಈಗ ಫಸ್ಟು ಸ್ಟಾರ್ಟರಿಂದ ಶುರು ಮಾಡೋಣ ನೀಟಾಗಿ ಬಡಿಸ್ಕೊಂಡು. ಸೊ ಸ್ಟಾರ್ಟರ್ಸ್ ಎಲ್ಲ ನೀಟಾಗಿ ಬಡಿಸ್ಕೊಂಡಿದ್ದೀನಿ. ಸೊ ಅದನ್ನು ತಿನ್ಬೇಕಾದ್ರೆ ಸೈಡಲ್ಲಿ ಏನಾದರೂ ಇರಬೇಕಲ್ಲ. ಸೊ ಇದು ಸ್ಟಾರ್ಟಿಂಗ್ ಹೇಳಿದ್ರೆ ಬಾರ್ ಆ್ಯಂಡ್ ಕಿಚನ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ಕಾಕ್ಟೈಲ್ಸ್, ಮಾಕ್ಟೈಲ್ಸ್, ಹಾರ್ಡ್ ಲಿಕ್ಕರ್ ಎಲ್ಲ ಸಿಗುತ್ತೆ. ಸೊ ನಾವು ಕಾಕ್ಟೈಲ್ಸ್ ತರಿಸಿದ್ದೀವಿ. ನೀವು ನಾರ್ಮಲ್ ವಿಸ್ಕಿ ಬ್ರ್ಯಾಂಡ್ ಎಲ್ಲ ಕುಡಿಬೋದು. ಇದನ್ನು ತರಿಸಿರೋ ಉದ್ದೇಶ ಏನು ಗೊತ್ತಾ, ಇಲ್ಲಿ ಹೆಸರೇ ಸೂಪರು. ಇದು ಹೆಸರೇನು ಗೊತ್ತಾ, ಕಾಕ್ಟೈಲ್ ಹೆಸರು ಬಂಗಾರದ ಮನುಷ್ಯ. ಸೊ ನಾರ್ಮಲ್ ಕಾಕ್ಟೈಲ್ಸ್ಗಳೆಲ್ಲ ಇರುತ್ತಲ್ಲ ಅದೇ ಕಾಕ್ಟೈಲ್ಸ್ ಹೆಸರು ಚೇಂಜ್ ಮಾಡಿದ್ದಾರೆ. ಸೊ ಇದು ಬ್ರ್ಯಾಂಡಿ ಬೇಸ್ಡು ಡ್ರಿಂಕು. ಸೊ ಆಮೇಲೆ ಕ್ಯಾನ್ಬೆರಿ ಮತ್ತು ಲೈಮ್ ಎಲ್ಲ ಇರುತ್ತೆ ಇದರಲ್ಲಿ ಫ್ಲೇವರು. ಒಂದು ಸಿಪ್ ಹೊಡೆದ್ಬಿಟ್ಟು ಬಂಗಾರದ ಮನುಷ್ಯ ಸ್ಟಾರ್ಟರ್ಸ್ಗೆ ಹೋಗೋಣ. ಆಹಾ, ಸೂಪರ್, ಅದ್ಭುತವಾಗಿದೆ. ಸೊ ಫಸ್ಟ್ ಡಿಶ್ಶು ವೆಜ್ಜಿಂದ ಶುರು ಮಾಡೋಣ. ಸೊ ಮೊಕ್ಕಜೊನ್ನ ವಡ. ಈ ಹೆಸರೆಲ್ಲ ನೀಟಾಗಿ ಹೇಳ್ತೀನಿ ನಾನು, ಕನ್ಫ್ಯೂಸ್ ಮಾಡ್ಕೊತೀರಾ. ಯಾಕೆ ಹೇಳಿ, ಮೆನು ಇಲ್ಲೇ ಇದೆ. ಏನು ಟೇಬಲ್ದು ಮ್ಯಾಟ್ ಬರುತ್ತೆ ಗೊತ್ತಾ,
ಪೇಪರ್ ಮ್ಯಾಟ್ ಇಟ್ಟಿರ್ತಾರಲ್ಲ ಅವು ಒನ್ ಟೈಮ್ ಯೂಸ್ ಮಾಡೋದು, ಅದರಲ್ಲೇ ಮೆನುನ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಸೊ ಎಲ್ಲ ಟೇಬಲಲ್ಲಿ ಇರುತ್ತೆ, ಅದು ನೋಡ್ಕೊಂಡು ನೀವು ಆಮೇಲೆ ಆರ್ಡ್ರ್ ಮಾಡ್ಕೊತಾ ಇರ್ಬೋದು. ಸೊ ಮೊಕ್ಕಜೊನ್ನ ವಡ ಅಂದರೆ ಕಾರ್ನ್ ವಡೆ. ಸ್ಪೈಸಿ ಮೇಲ್ಗಡೆ ಹಾಕಿರೋ ಮಸಾಲ ಸೂಪರ್ ಸ್ಪೈಸಿಯಾಗಿದೆ. ಕ್ರಂಚಿಯಾದ ವಡೆ, ಸ್ವೀಟ್ ಕಾರ್ನು ಆಬ್ವಿಯಸ್ಲಿ ಇದು ಹಾಗೆ ತಿನ್ನೋದಕ್ಕೆ ಸೂಪರ್ ಸ್ಪೈಸಿಯಾಗಿದೆ. ಅಲ್ಟಿಮೇಟು. ಇದು ಪಕ್ಕದಲ್ಲಿ ಕಾಕ್ಟೇಲ್ ಗೀಕ್ಟೇಲ್ ಡ್ರಿಂಕ್ಸ್ ಏನೋ ಇತ್ತು ಅಂದರೆ ಅದ್ರ ಜೊತೆಗೆ ಪಚಡಿ ಕೊಡ್ತಾರೆ ನೆಂಚ್ಕೊಳಕ್ಕೆ, ಅದ್ರ ಜೊತೆ ತಿನ್ನೋಣ. ಅದರಲ್ಲೂ ಖಾರ ಇದೆ, ಸ್ಪೈಸಿ. ಟೊಮೆಟೊ ಈರುಳ್ಳಿ ಎಲ್ಲ ಅದು ಖಾರ ಇದು ಖಾರ, ಡಬಲ್ ಧಮಾಕ, ಅದ್ಭುತ. ಇದು ಒಂದೇ ಅಲ್ಟಿ ಕಾಂಬಿನೇಷನ್ ಮಾತ್ರ. ಈ ಥರ ಜಾಗದಲ್ಲಿ ಖಾರ ಇರಬೇಕು. ಈ ಆಂಧ್ರ ಸ್ಟೈಲು ತೆಲಂಗಾಣ ಸ್ಟೈಲು ಇದೆಲ್ಲ ಅಂದಮೇಲೆ ಆಬ್ವಿಯಸ್ಲಿ ಎಲ್ಲ ಸ್ಪೈಸಸ್ ಸ್ಪೈಸಿಯಾಗಿದ್ದೇ ಇರುತ್ತೆ. ಇದಿದ್ದರೆ ಇದು ಬಂಗಾರದ ಕಾಂಬಿನೇಷನ್ನು. ಇನ್ನೂ ಕಾಕ್ಟೇಲ್ಸ್ ಇದೆ, ಆ ಹೆಸರುಗಳು ಹಾಕೋಬೇಕು. ಇನ್ನೊಂದಿದೆ ಗೊತ್ತಾ, ಇಲ್ಲಿ ಮೆನುನ ಇಟ್ಕೊಂಬಿಟ್ಟಿದೆ ಪಕ್ಕದಲ್ಲಿ. ಪವರ್ ಸ್ಟಾರ್ ಅಂತ ಇದೆ ಒಂದು ಕಾಕ್ಟೇಲ್ ನೇಮು. ಅದರಲ್ಲಿ ಜಿನ್ನು, ವೈಟ್ ರಮ್ಮು, ಟಕೀಲಾ, ವಿಸ್ಕಿ, ವೋಡ್ಕಾ, ಅದ್ರ ಜೊತೆಗೆ ಲೈಮ್ ಜ್ಯೂಸು, ಕೋಕ್ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಪವರ್ ಸ್ಟಾರ್, ಪವರ್ ಇರುತ್ತೆ ಅದರಲ್ಲಿ. ಅದಕ್ಕೆ ಈಗ ನೆಕ್ಸ್ಟು ಭೀಮಾವರಂ ಕಡೆ ಬಂಗೋಣ. ಭೀಮಾವರಂ ರೊಯ್ಯಲ ವೇಪುಡು. ಸೊ ಕ್ಯಾಶು ಎಲ್ಲ ಇರುತ್ತೆ. ಪುಟ್ಪುಟಾಣಿ ಬೇಬಿ ಪ್ರಾನ್ಸ್ ಚೆನ್ನಾಗಿದೆ, ಅದ್ಭುತ. ತರಿಯಾಗಿ ರುಬ್ಬಿರೋ ಮಸಾಲೆ ಮತ್ತು ಸ್ಪೈಸಿ. ಇದು ಹಸಿಮೆಣಸಿನ್ಕಾಯಿ ಖಾರ, ಸ್ಪೈಸಿ ಆದ ಡಿಶ್ಶು. ಪ್ರಾನ್ಸ್ ಮಾತ್ರ ಸೂಪರ್ ಫ್ರೆಶ್ ಆಗಿದೆ, ಸಾಫ್ಟ್ ಆಗಿದೆ. ತುಂಬ ಹೊತ್ತಾಯಿತು ನಾನು ತರಿಸಿ, ಆದ್ರೂ ಅದ್ಭುತ. ಆ ಫ್ರೆಶ್ನೆಸ್ಸು ಅದ್ಭುತವಾಗಿದೆ, ಸ್ಪೈಸಿ ಆದ ಡಿಶ್. ಬಾಯಲ್ಲಿ ನೀರು ಬರ್ತಾಯಿದೆ ತಿಂತ ಒಂದೊಂದು ಬೈಟ್ಗೆ. ಖಾರ ಲೈಟಾಗಿ ಟ್ಯಾಂಗಿನೆಸ್ ಬರುತ್ತೆ, ಪೆಪ್ಪರ್ದು ಖಾರ, ಹಸಿಮೆಣಸಿನ್ಕಾಯಿ ಖಾರ ಎಲ್ಲ ಮಿಕ್ಸು, ಅದ್ಭುತವಾಗಿದೆ. ಇದು ತಿಂತಾನೇ ಇರ್ತೀವಿ. ಕ್ವಾಂಟಿಟಿ ಇಷ್ಟ ಆಯಿತು. ಚಿಕ್ಕದಾದ ಬೇಬಿ ಪ್ರಾನ್ಸು, ಕ್ವಾಂಟಿಟಿ ಸೂಪರ್ ಜಾಸ್ತಿ ಇದೆ. ಖಾರ ಆಗುತ್ತೆ ಅಂದ್ಬಿಟ್ಟೆ ಕ್ಯಾಶು ಎಲ್ಲ ಹಾಕಿದ್ದಾರೆ. ಒಂದೊಂದು ಪೀಸು ಕ್ಯಾಶು ಎತ್ಕೊಂಡು ಪ್ರಾನ್ಸ್ ಜೊತೆಗೆ ತಿನ್ನಬೇಕು, ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಆಂಧ್ರ ರೆಸ್ಟೋರೆಂಟು, ತೆಲಂಗಾಣ ಸ್ಟೈಲು, ಈ ಥರ ತಿನ್ನಬೇಕು ಅಂದರೆ ಅಥೆಂಟಿಕ್ ತಿನ್ನಬೇಕು ಅಂದರೆ ಹಿಂಗೆ ಇರಬೇಕು. ಖಾರವಾಗಿ ಜನಕ್ಕೆ ನಾಲ್ಗೆ ರುಚಿಗೆ ತಕ್ಕಂಗೆ ಕಮ್ಮಿ ಮಾಡಿಬಿಟ್ಟಿರ್ತಾರೆ. ಈ ಕಡೆ ಎಲ್ಲ ಸ್ವಲ್ಪ ಖಾರ ಕಮ್ಮಿ ತಿಂತಾರೆ ಅಂದ್ಬಿಟ್ಟು ರೆಡ್ಯೂಸ್ ಮಾಡಿಬಿಡ್ತಾರೆ. ಹಂಗೆಲ್ಲ ಮಾಡಬಾರ್ದು, ಅಥೆಂಟಿಕ್ಕಾಗಿ ಮಾಡಬೇಕು. ಸೊ ಹಿಂಗೆ ಅಥೆಂಟಿಕ್ ಆಗಿರುತ್ತೆ. ಆವಾಗ ಖಾರ ಹೋಗ್ಬೇಕಲ್ಲ ಅದಕ್ಕೆ. ನೆಕ್ಸ್ಟ್ ಡಿಶ್ ಕೊಡೋಣ. ಕೋರಿಯಾಂಡರ್ ಚಿಕನ್ ಫುಲ್ಲು ಕ್ರೀಮಿ ಆಗಿದೆ. ಸೊ ಎಲ್ಲ ಬೋನ್ಲೆಸ್ಸೇ ಬರೋದು. ಮೆಲ್ಟ್ ಆಗೋಯ್ತು, ಫುಲ್ ಮೆಲ್ಟ್ ಆಗೋಯ್ತು ಮಾಂಸ. ಚಿಕನ್ ಮಾತ್ರ ಸೂಪರ್ ಸಾಫ್ಟ್ ಆಗಿದೆ, ಸಖತ್ತು ಟೆಂಡರು, ಬೋನ್ಲೆಸ್ ಪೀಸಸ್ಸು. ಗೊತ್ತೇ ಆಗಲ್ಲ ಚಿಕನ್ ತಿಂತಾಯಿದ್ದೀರಾ ಅಂತ. ಆಮೇಲೆ ಸಖತ್ತು ಕ್ರೀಮಿಯಾಗಿ, ಆಮೇಲೆ ಕೋರಿಯಾಂಡರ್ ಫ್ಲೇವರು ಲೈಟಾಗಿ ಬರುತ್ತೆ, ಜಾಸ್ತಿ ಮಕ್ಕಡೆ ಥರ ಬರೋಲ್ಲ. ಪ್ಲಸ್ ಇದರಲ್ಲೂ ಅಷ್ಟೇ ಕ್ಯಾಶು ಪೇಸ್ಟೆಲ್ಲ ಯೂಸ್ ಮಾಡಿರ್ತಾರೆ, ಲೈಟಾಗಿ ಆ ಸಿಹಿ ಅಂಶ ಮತ್ತು ಪೀಸಸ್ ಕೂಡ ಇರುತ್ತೆ. ಮೀನ ರುಬ್ಬಿ ಕೂಡ ಹಾಕೊಂಡಿರ್ತಾರೆ, ಇಲ್ಲಿ ಪೀಸಸ್ ಕೂಡ ಇರುತ್ತೆ. ಇದು ಸ್ಪೈಸಿ ಇರೋಲ್ಲ. ಈ ಖಾರನೇ ತಿಂದಿರೋರಿಗೆ ಇದು ಆಪ್ಷನ್ನು. ನಾನು ಆ 2 ಡಿಶ್ ತಿಂದಮೇಲೆ ಈಗ ನಾಲ್ಗೆ ಫುಲ್ಲು ಚುರಿ ಅಂತಲೇ ಇದೆ. ಅದು ಜ್ಯೂಸ್ ಕುಡಿದ್ರೂ ಹೋಗ್ತಾಯಿಲ್ಲ. ಬಟ್ ಇದು ತಿಂದಮೇಲೆ ಸ್ವಲ್ಪ ಸಮಾಧಾನ, ಒಂಥರ ನಾಲ್ಗೆ ಸ್ವಲ್ಪ ಕೂಲ್ ಆಯಿತು. ಸೊ ನಾವು ಒಂಚೂರು ಖಾರನೇ ತಿನ್ನೋಲ್ಲ ನಾವು ಅನ್ನೋರು ಈ ಥರನ ಇದನ್ನು ಚೂಸ್ ಮಾಡ್ಬೋದು. ಕ್ರೀಮಿಯಾಗಿ ಸಾಕಾಗಿರುತ್ತೆ, ಅದು ಅದೇ ಮೆಲ್ಟ್ ಆಗುತ್ತೆ. ನೆಕ್ಸ್ಟು ಇದೇ ಇವಾಗ ನಾನು ಖಾರ ಅನ್ನಲ್ಲ, ನೀವು ಬೇಕಾದ್ರೆ ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಇವಾಗ ನಾನು ಖಾರ ಹೋಗ್ತೀನಲ್ಲ ನಾನು ಅಂದರೆ ಸ್ವಲ್ಪ ಖಾರ ಕಮ್ಮಿ ಮಾಡಿ ಕೊಡ್ತಾರೆ. ಸೊ ಯಾವುದೇ ಡಿಶಸ್ ಬೇಕಾದ್ರೂ ಕಸ್ಟಮೈಸ್ ಮಾಡ್ಕೊಬೋದು ನಿಮ್ಮ ಸ್ಪೈಸಿ ಲೆವೆಲ್. ಹೋಯ್ತು, ಅದ್ಭುತ. ನೆಕ್ಸ್ಟು ನಲ್ಗೊಂಡ ಮಟನ್ ಫ್ರೈ, ಬೋನ್ಲೆಸ್ ಮಟನ್ ಫ್ರೈ. ಇದು ಪೀಸಸ್ಸು ಚಿಕ್ಕ ಪೀಸಸ್ ಕಟ್ ಮಾಡಿರ್ತಾರೆ. ಒಂದೇ ಒಂದು ನಲ್ಲಿ ಮುಳೆ ಇರುತ್ತೆ ಅಷ್ಟೇ, ಇನ್ನು ಮಿಕ್ಕಿದೆಲ್ಲ ಬೋನ್ಲೆಸ್ ಪೀಸಸ್ಸು. ಸೊ ಕ್ವಾಂಟಿಟಿ ಇಷ್ಟ ಆಯಿತು. ಟೇಸ್ಟ್ ಮಾಡೋಣ. ಕಂಪೇರ್ ಟು ಪ್ರಾನ್ಸು ಮತ್ತು ವಡೆ ಆ ಸ್ಪೈಸಿ ಲೆವೆಲ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸ್ಪೈಸಿ ಲೆವೆಲು ಸ್ವಲ್ಪ ಕಮ್ಮಿ ಇದೆ. ಬಟ್ ಮಟನ್ ಫ್ಲೇವರ್ ಅದ್ಭುತ. ಡ್ರೈ ಮಾಡಿರ್ತಾರೆ, ಅದೇನೇ ಫ್ರೈ ಮಾಡಿದ್ರು ಆ ಮಟನ್ದು ಫ್ಲೇವರ್ ಉಳಿಸ್ಕೊಂಡಿದೆ. ಲೈಟಾಗೆ ಫ್ಯಾಟ್ ಇರುತ್ತೆ. ಸೊ ಟೆಂಡರ್ ಮಟನ್ನು, ಆ ಬೋನ್ಲೆಸ್ ಪೀಸಸ್ ಕೂಡ ಸೂಪರ್ ಸಾಫ್ಟ್ ಆಗಿದೆ. ನಿಮಗೆ ಗಟ್ಟಿಗೆ ನಾರು ಥರ ಇದೆ. ನಿಜ ಕೊಟ್ಬಿಟ್ರೆ ತಿಂತಾನೆ ಇರ್ತೀವಿ, ಗೊತ್ತೇ ಆಗಲ್ಲ ಎಷ್ಟು ತಿಂತೀವಿ ಅಂತ. ಅದ್ಭುತ. ನಲ್ಲಿ ಮುಳೆ ಪ್ರತಿ ಪ್ಲೇಟ್ಗೂ ನಲ್ಲಿ ಮುಳೆ ಇರುತ್ತೆ, ಒಂದೇ ಒಂದು ಮುಳೆ. ಯಾಕಂದರೆ ಆ ನಲ್ಲಿ ಮುಳೆನ ತಿನ್ನೋದೇ ಒಂಥರ ಮಜಾ ಅಲ್ಲ, ಅದಕ್ಕೋಸ್ಕರ ಶಾಸ್ತ್ರಕ್ಕೆ ಒಂದು ನಲ್ಲಿ ಮುಳೆ ಇಟ್ಟಿರ್ತಾರೆ.
ಈಗ ಆಂತೆರಾಸ್ ಫ್ಯೂಷನ್ಗೆ ಹೋಗೋಣ. ರಾಗಿ ಸಂಕಟಿ, ನಾಟಿ ಕೋಳಿ. ಇದು ರಾಗಿ ಮುದ್ದೆ, ನಮ್ಮ ಕಡೆ ಇಲ್ಲಿ ರಾಗಿ ಸಂಕಟಿ ಅಂತಾರೆ. ಸೊ ಈ ಥರ ಇರುತ್ತೆ, ತೆಳುಗಿರುತ್ತೆ. ಬಟ್ ಇವರು ನಮ್ಮ ಕಡೆ ಎಲ್ಲ ಊರ ಕಡೆ ಅನ್ನ ಮಿಕ್ಸ್ ಮಾಡ್ತೀವಲ್ಲ, ಆ ಥರ ಅನ್ನ ಮಿಕ್ಸ್ ಮಾಡಿರ್ತಾರೆ. ತುಪ್ಪ ಮೇಲ್ಗಡೆ ತೇಲ್ತಾ ಇರ್ಬೋದು. ಅದೆಲ್ಲ ಹೀರ್ಕೊಂಡ್ಬಿಟ್ಟಿದೆ, ಆಗಡೆ ಬೇಜಾನಿತ್ತು ಸ್ಟಾರ್ಟಿಂಗ್ ಬಂದಾಗ. ಅದು ನೀಟಾಗಿ ಸರ್ವ್ ಮಾಡಿಕೊಂಡು ಅದ್ರ ಮೇಲೆ ನಾಟಿ ಕೋಳಿ ಸಾರನ್ನ ಬಡಿಸ್ಕೊಬೇಕು. ಆಹಾ, ನಮ್ಮ ಕಡೆ ಎಲ್ಲ ತೆಳುಗೆ ಮಾಡ್ತೀವಿ ನಾಟಿ ಕೋಳಿ. ಸೊ ಇಲ್ಲಿ ಗಟ್ಟಿಗೆ ಮಾಡ್ತಾರೆ. ನೀಟಾಗಿ ಒಂದು ಸ್ಪೂನ್ ಹಾಕ್ಕೊಂಡು ಇಲ್ಲಿ ನಾಟಿ ಕೋಳಿ ಪೀಸು, ಒಳ್ಳೆ ಲೆಗ್ ಪೀಸು. ಈಗ ಇರೋದು ಟಾಸ್ಕ್. ನಮಗೆ ರಾಗಿ ಮುದ್ದೆ ಚಿಕ್ಕ ವಯಸ್ಸಿಂದ ನುಗ್ಗಿ ಅಭ್ಯಾಸ. ಸೊ ಇದು ನುಂಗದ ತಿನ್ನದ ಅಂತ ಕನ್ಫ್ಯೂಸ್ ಆಗ್ತಾಯಿದೆ. ನೋಡೋಣ. ಮಿಕ್ಸ್ ಮಾಡಿಕೊಂಡು ಬಾಯಲ್ಲಿ ಇಟ್ಕೊಳ್ಳೋಣ. ಅಗಿಯದ ನುಂಗದ ಅಂತ ಆಮೇಲೆ ಡಿಸೈಡ್ ಮಾಡೋಣ. ಫಸ್ಟು ನಾಟಿ ಕೋಳಿ ಸಾರನ್ನ ಟೇಸ್ಟ್ ಮಾಡಬೇಕು. ಆಹಾ ಅದ್ಭುತ. ಆ ಸ್ಪೈಸಸ್ ಘಮ ಇದೆಯಲ್ಲ, ಚಕ್ಕೆ ಲವಂಗ ಘಮ ಎಲ್ಲ ಯಥೇಚ್ಛವಾಗಿ ಬರ್ತಾಯಿದೆ. ಸೂಪರ್. ಇನ್ನು ಇದು ನುಂಗದನ್ನ ಕಚ್ಚದ ಅಂತ ನನಗೆ ಗೊತ್ತಾಗಿಲ್ಲ ನಿಜವಾಗ್ಲೂ. ಬಾಯಿ ಇಟ್ಟಿದ ತಕ್ಷಣ ಅದೇ ಫುಲ್ಲು ಬಿಚ್ಕೊಂಡು ಹಂಗೆ ಒಳಗೊಟ್ಟೋಯ್ತು. ಸೂಪರ್ ಕಾಂಬಿನೇಷನು, ಸಾಕಾಗಿದೆ. ಆ ಕೆಂಪು ಮೆಣಸಿನ್ಕಾಯ್ದು ಆ ಫ್ಲೇವರು, ಆಹಾ ಸೂಪರ್ ರಿಚ್ಚು. ಆ ನಾಟಿ ಕೋಳಿದು ಫ್ಲೇವರು ಸಾರಲ್ಲಿ. ಆಹಾ. ಆಮೇಲೆ ಇದೆಲ್ಲೂ ಅಂಟ್ಕೊಳಲ್ಲ. ಈಗ ರಾಗಿ ಮುದ್ದೆ ನಾವು ಮನೇಲಿ ತಿಂತೀವಿ ಗೊತ್ತಾ, ಅಗಿಬಾರ್ದು ಅಂತಾರೆ. ಅಗಿದ್ರೆ ಯಾಕೆ ಅಲ್ಲಿಗೆ ಗಂಟಲೆಲ್ಲ ಅಂಟ್ಕೊಳುತ್ತೆ, ಅದು ಡೈರೆಕ್ಟಾಗಿ ನುಂಗಬೇಕು. ಬಟ್ ಇದು ನಾನು ಬಾಯಿ ಇಟ್ಕೊತಾ ಇದ್ದೀನಿ, ಹಂಗೆ ಮೆಲ್ಟಾಗಿ ಒಳಗೋಗ್ತಾಯಿದೆ. ಬಟ್ ಅಂಟ್ಕೊತಾ ಇಲ್ಲ ಎಲ್ಲೂ. ತುಪ್ಪದ ಫ್ಲೇವರ್ ಅಂತೂ ಬಿಡಿ, ಅದಂತೂ ಮಾತಾಡೋಂಗಿಲ್ಲ. ತೇಲ್ತಾಯಿತ್ತು ಆವಾಗಲೇ. ಇದರಲ್ಲಿ ಗೀ ಫ್ಲೇವರ್ ಅಂತೂ ಇನ್ಫ್ಯೂಸ್ ಆಗಿಬಿಟ್ಟಿದೆ. ಸಖತ್ ಇಷ್ಟ ಆಯಿತು. ಇದು ಮಸ್ಟ್ ಟ್ರೈ ಡಿಶ್ ಅಂತಲೇ ಹೇಳ್ತೀನಿ. ಇದು ಕಾಂಬಿನೇಷನ್ ಇದು. ಸೊ ಇದು ಫ್ಯೂಷನ್ ಕಾಂಬೋ ಥರ. ನೀವು ಸಪ್ರೇಟಾಗಿ ತೊಗೊಬೋದು. ಬರೀ ರಾಗಿ ಸಂಕಟಿ ಬೇಕು ಅಂದರೆ ಅದನ್ನು ಸಪ್ರೇಟಾಗಿ ತೊಗೊಂಡು ಗ್ರೇವಿ ಸಪ್ರೇಟಾಗಿ ಯಾವ್ದು ಬೇಕಾದ್ರೂ ತೊಗೊಬೋದು. ಬಟ್ ಇದನ್ನು ಮಸ್ಟ್ ಇತ್ತು, ಎಲ್ಲೂ ಮಿಸ್ ಮಾಡಬಾರ್ದು. ಪೀಸ್ ನಾಟಿ ಕೋಳಿ ಪೀಸ್, ಪುಟಾಣಿ ಕಾಲು. ಆಹಾ ಅದ್ಭುತ. ತುಂಬ ಹೊತ್ತು ಕುಕ್ ಮಾಡಿದ್ದಾರೆ, ಸಖತ್ತು ಬೇಯಿಸಿದ್ದಾರೆ, ನೀಟಾಗಿ ಬೆಂದಿದೆ. ಆದರೂ ಕೂಡ ನಾಟಿ ಕೋಳಿ ಇದಿರುತ್ತಲ್ಲ, ಲೈಟಾಗೆ ಆ ಥರ ಲೈಟಾಗಿ ಚೂವಿ ಕಚ್ಚಲೇಬೇಕು. ಸೊ ತುಂಬ ಸಾಫ್ಟ್ ಆಗಿಬಿಟ್ರೆ ಮಜಾ ಬರಲ್ಲ. ನಾಟಿ ಕೋಳಿ ಹೇಗಿದ್ರು ಸ್ವಲ್ಪ ಗಟ್ಟಿಗೆ ಇರಲೇಬೇಕು. ಇದು ತುಂಬ ಹೊತ್ತು ಬೇಯಿಸಿರೋದ್ರಿಂದ ಲೈಟಾಗಿ ಸಾಫ್ಟ್ ಆಗಿದೆ. ಸೊ ನಿಮಗೆ ಆ ಫ್ಲೇವರ್ ಮಜಾ ಕೊಡ್ತು ಒಟ್ಟಲ್ಲಿ ನನಗೆ. ನಾಟಿ ಕೋಳಿ ಫ್ಲೇವರು ಗ್ರೇವಿ ಮಾತ್ರ ಅದ್ಭುತವಾದ ಗ್ರೇವಿ. ನೆಮ್ಮದಿಯಾಗಿ ವೆಜ್ ಫಸ್ಟ್ ತಿಂದ್ಬಿಟ್ಟು ಇದಕ್ಕೆ ಹೋಗ್ಬೇಕಾಗಿತ್ತು. ನಾನು ಫಸ್ಟೇ ಇದಕ್ಕೆ ಹೋಗ್ಬಿಟ್ಟೆ, ಅವಾಗಿಂದ ಟೆಂಪ್ಟ್ ಆಗ್ತಿತ್ತು ಅದಕ್ಕೋಸ್ಕರ. ಈಗ ನೆಕ್ಸ್ಟು ವೆಜ್ಗೆ ಹೋಗೋಣ. ಅದ್ಭುತವಾದ ಕಾಂಬಿನೇಷನ್ ತಿಂದಾದಮೇಲೆ ಈಗ ಇನ್ನೊಂದು ಎಲ್ಲರ ಫೇವ್ರೇಟ್ ಕಾಂಬಿನೇಷನ್ನು, ಆವಕಾಯಿ ಪಪ್ಪು ಅನ್ನಂ. ಆವಕಾಯಿ ಹಾಕ್ಕೊಂಡಿಲ್ಲ, ಆವಕಾಯಿನ ಸ್ವಲ್ಪ ಎತ್ಕೊಂಡು ಹಾಕೋಣ. ಇದೊಂದು ಸಲ ಟ್ರೈ ಮಾಡೋಣ. ಆಮೇಲೆ ಇನ್ನೊಂದೇನು ಪಚ್ಚಿ ಪುಳುಸು, ಅದು ಸಪ್ರೇಟಾಗಿ ಕೊಟ್ಟಿರ್ತಾರೆ, ಅದನ್ನು ಆಮೇಲೆ ಹಾಕ್ಕೊಂಡು ತಿನ್ನೋಣ. ಫಸ್ಟ್ ಆವಕಾಯಿ ಜೊತೆ ಪಪ್ಪು ಅನ್ನ. ಅದಂತೂ ಬೆಸ್ಟಾಗಿತ್ತು. ನಾಟಿ ಕೋಳಿ ಸಾರು ಚೆನ್ನಾಗಿ ಹಾಕೊಂಡು ತಿಂದ್ಬಿಟ್ಟೆ. ಇವಾಗ ಆ ಖಾರ ಹೊಡಿತಾ ಇದೆ, ಒಳ್ಳೆ ಮಜಾ ಬರ್ತಾಯಿದೆ. ಮತ್ತೆ ತಿನ್ನಬೇಕು. ಫಸ್ಟ್ ಇದು ಮುಗಿಸ್ಬಿಡೋಣ. ಇದು ತಿಂದಮೇಲೆ ಸ್ವಲ್ಪ ಸಮಾಧಾನ ಆಯಿತು ನಾಲ್ಗೆ. ನಾನು ಏನು ಮಾಡಬೇಕಾಯ್ತು ಅಂದರೆ ಇದನ್ನು ಫಸ್ಟ್ ತಿನ್ನಬೇಕಾಯಿತು, ಆಮೇಲೆ ಇದಕ್ಕೆ ಹೋಗ್ಬೇಕಾಯಿತು. ಅದು ಶೋ ಸ್ಟಾಪರ್. ಅದು ಫಸ್ಟ್ ಅದು ತಿಂದ್ಬಿಟ್ಟೆ. ಈಗ ಏನಾಗ್ತಿದೆ ಅಂದರೆ ಇದನ್ನು ತಿಂದಾಗ ನನಗೆ ಅದೇ ಟೇಸ್ಟ್ ಬಾಯಲ್ಲಿದೆ. ಸೊ ಅದೇ ಡಾಮಿನೇಟ್ ಮಾಡ್ತಾಯಿದೆ. ಸೊ ಏನೋ ಎರಡೂ ಟ್ರೈ ಮಾಡ್ತೀವಿ, ಯಾರಾದರೂ ಎರಡೂ ಟ್ರೈ ಮಾಡ್ತೀನಿ ಅಂದರೆ ಫಸ್ಟ್ ಅದನ್ನು ತಿನ್ಬಿಡ್ಬೇಕು, ಲಾಸ್ಟ್ಗೆ ಅದಕ್ಕೆ ಹೋಗ್ಬೇಕು ಕಾಂಬಿನೇಷನ್ಗೆ. ಅದೇ ತಿಂದ್ಬಿಟ್ರೆ ಫಸ್ಟು ಬೇರೆ ಎಲ್ಲನೂ ಡಮ್ಮಿ ಅನ್ಸ್ಬಿಡ್ತದೆ ಅದ್ರ ಮುಂದೆ. ಬಟ್ ಇದು ಕೂಡ ಚೆನ್ನಾಗಿದೆ. ಉಪ್ಪಿನಕಾಯಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸ್ವಲ್ಪ ಇದು ಪಚ್ಚಿ ಪುಳುಸು ಹಾಕ್ಕೊಂಡು ತಿನ್ನೋಣ. ಪಚ್ಚಿ ಪುಳುಸು ಚೆನ್ನಾಗಿದೆ. ಹುಣಸೆಹಣ್ಣು ಹುಳಿ ಚೆನ್ನಾಗಿದೆ ಕಾಂಬಿನೇಷನ್. ವೆಜಿಟೇರಿಯನ್ ಡಿಶಸ್ ಕೂಡ
ನಾನ್ ವೆಜ್ಗೆ ಟಕ್ಕರ್ ಕೊಡೋ ಥರನೇ ಪ್ಯೂರ್ ವೆಜಿಟೇರಿಯನ್ಸ್ ಬಂದ್ರೂ ಅವ್ರಿಗೊಂಚೂರು ಮೋಸ ಇಲ್ಲ ಟೇಸ್ಟಲ್ಲಿ. ಇದಂತೂ ಅಲ್ಟಿಮೇಟ್ ಆಗಿದೆ. ಈಗ ಒಂದ್ಸಲಿ ನಾನ್ ವೆಜ್ ತಿಂದು ಬೋರಾಗಿ ಈ ಥರ ಡಿಶಸ್ ತಿನ್ನಬೇಕು ಅಂತ ಬಂದಾಗ ಕಣ್ಣು ಮುಚ್ಕೊಂಡು ಈ ಕಾಂಬಿನೇಷನ್ ಆವಕಾಯಿ ಪಪ್ಪು ಅನ್ನ ಪ್ಲಸ್ ಪಚ್ಚಿ ಪುಳುಸು ಈ ಕಾಂಪನ್ನ ಮಿಸ್ ಮಾಡಿದ್ರೆ ಟ್ರೈ ಮಾಡಬೇಕು. ನಾನ್ ವೆಜ್ ತಿಂದು ಬೋರಾಗಿದೆ, ನಾನು ಒಂದ್ಸಲಿ ವೆಜ್ ತಿನ್ನಬೇಕು ಅಂತ ಬಂದರೆ ಅಲ್ಟಿ. ಸೊ ಈಗ ಪುಲಾವ್ಸ್ ಕಡೆಗೆ ಹೋಗೋಣ. ಸೊ ನೆಕ್ಸ್ಟು ವಂಕಾಯಿ ಪುಲಾವ್, ಬದನೆಕಾಯಿ ಪುಲಾವ್ ಟೇಸ್ಟ್ ಮಾಡುವ. ಇದು ಬಾಸ್ಮತಿ ರೈಸ್ ಹಾಕಿರ್ತಾರೆ, ಉದ್ದುದ್ದ ರೈಸು. ಆಹಾ, ನಾನು ಇದು ಪ್ರಾನ್ ಬಿರಿಯಾನಿ ಲೈಟಾಗಿ ಸ್ಟ್ರಾಂಗ್ ಆಗಿದೆ ನೋಡೋದಕ್ಕೆ, ಇದು ಲೈಟಾಗಿದೆ ನೋಡೋದಕ್ಕೆ. ಅದಕ್ಕೆ ಫಸ್ಟ್ ಇದು ತಿನ್ಬಿಡೋಣ, ಆಮೇಲೆ ತಿನ್ನೋಣ ಅಂತ ಹಾಕ್ಕೊಡೆ. ಇದು ಕೂಡ ಸರಿಯಾಗಿ ಕಿಕ್ ಕೊಡೋ ಥರನೇ ಇದೆ. ಯಾಕಂದರೆ ಚಿಕ್ಕದು ಹಸಿಮೆಣ್ಸಿನ್ಕಾಯಿ ಪೀಸಸ್ ಎಲ್ಲಿ ಸಿಗುತ್ತೆ ಅಂತಲೇ ಗೊತ್ತಾಗಲ್ಲ. ಬಿಸ್ಸಾಗಿ ತಿಂದರೆ ಮಾತ್ರ ಅಷ್ಟೇ. ಗ್ರೀನು ಫ್ಲೇವರು, ಇದು ಸಟಲ್ ಆದ ಫ್ಲೇವರು. ಮಸಾಲೆ ತುಂಬ ಮಸಾಲೆ ಇಲ್ಲ, ಸಟಲ್ ಆಗಿದೆ, ಬಟ್ ಸ್ಪೈಸಿ ಆಗಿದೆ. ಆ ಜೀರಿಗೆ ಫ್ಲೇವರು, ಆ ಸ್ಪೈಸಸ್ದು ಘಮ ಎಲ್ಲ ಬರುತ್ತೆ. ಮಸಾಲೆ ಫ್ಲೇವರ್ ಎಲ್ಲ ಲೈಟಾಗಿ ಬರುತ್ತೆ, ಬಟ್ ಆ ಹಸಿಮೆಣ್ಸಿನ್ಕಾಯಿ ಸಿಕ್ಕಿದಾಗೆಲ್ಲ ಸ್ಪೈಸಿ ಚೆನ್ನಾಗಿದೆ. ಆಮೇಲೆ ಬದನೆಕಾಯಿ ಆಬ್ವಿಯಸ್ಲಿ ಅದೊಂದು ತೊಗೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿರುತ್ತಲ್ಲ, ತೊಗೊಂಡು ಸ್ವಲ್ಪ ತಿಂದ್ಬಿಟ್ಟು ನೋಡಿ ಮೆಣಸಿನ್ಕಾಯಿ ನೋಡಿ ಇಲ್ಲಿ ಹಳೆ ಮೆಣಸಿನ್ಕಾಯಿ. ಆ ಕಡೆ ರೊಯ್ಯಲ ಪಲಾವ್ಗೆ ಜಂಪ್ ಆಗೋದು. ಚಿಟ್ಟಿ ಮುತ್ಯಾಲ ರೊಯ್ಯಲ ಪಲಾವ್. ಇದು ಚಿಕ್ಕ ರೈಸ್, ಅಂದರೆ ಜೀರಾ ರೈಸಲ್ಲಿ ಮಾಡುವಂಥ ಬಿರಿಯಾನಿ ಅಥವಾ ಪುಲಾವ್. ಪುಟಾಣಿ ಪ್ರಾನ್ಸ್ ತೊಗೊಂಡು ಹೇಳಿಲ್ವಾ, ಕಣ್ಣು ಮೋಸ ಮಾಡಿಸ್ತು. ಇದು ಸ್ಟ್ರಾಂಗ್ ಆಗಿದೆ ಅನಿಸ್ತು, ಅದು ಲೈಟಾಗಿದೆ ಅನಿಸ್ತು. ಇಲ್ಲಿ ಕೇಸ್ ಉಲ್ಟಾ, ಇದು ಲೈಟಾಗಿದೆ. ಬಟ್ ಆ ಜೀರಾ ರೈಸ್ದು ಫ್ಲೇವರ್ ಇದೆಯಲ್ಲ, ಅದಂತೂ ಅದ್ಭುತವಾದ ಜೀರಾ ಸಾಂಬಾರ್ ರೈಸು, ಅದರದ್ದು ಫ್ಲೇವರು ಅಲ್ಟಿಮೇಟು. ಆಬ್ವಿಯಸ್ಲಿ ಪ್ರಾನ್ಸ್ ಆವಾಗಲೇ ಹೇಳಿದೆ ಫ್ರೆಶ್ ಆಗಿತ್ತು. ನಾನು ಪ್ರಾನ್ಸ್ದು ಸ್ಟಾರ್ಟರ್ ತಿಂದಾಗ ಇದರಲ್ಲೂ ಅಷ್ಟೇ ಫ್ರೆಶ್ ಆಗಿ ಸಾಫ್ಟಾಗಿ ಅದ್ಭುತವಾಗಿದೆ. ಇದು ಸ್ವಲ್ಪ ಫುಲ್ ಫ್ಲೇವರ್ಫುಲ್ಲಾಗಿ ಲೈಟಾಗಿದೆ ಕಂಪೇರ್ ಟು ಇದು ಯಾವುದೋ ಬದನೆಕಾಯಿ ಪಲಾವು. ಸ್ವಲ್ಪ ಸ್ಟ್ರಾಂಗಾಗಿ ಖಾರ ಹೋಗಿ ತಿನ್ನೋರಿಗೆ ಇದು ಒಂದ್ಸಲ ಆಂಧ್ರ ತೆಲಂಗಾಣಗೆ ಹೋಗಿ ಬಂದಂಗೆ ಆಗೋಯ್ತಿತ್ತು. ಫುಲ್ ಮುಗಿಸೋಷ್ಟರಲ್ಲಿ ಸ್ವಲ್ಪ ಮುಖ ಎಲ್ಲ ಕೆಂಪ್ಗಾಗ್ಬಿಟ್ರಿ, ಬಾಯೆಲ್ಲ ಕೆಂಪ್ಗಾಗ್ಬಿಟ್ರಿ. ಹೋಟೆಲ್ ಫುಲ್ಲು ಗಿಜಿ ಅಂತ ಇತ್ತು. ಅವಾಗ ಬಂದು ಕೂತ್ಕೊಂಡ್ವಿ, ಎಲ್ಲರೂ ಹೊಟ್ಟೋದ್ರು. ಯಾಕಂದರೆ ಕ್ಲೋಸಿಂಗ್ ಟೈಮ್ ಆಗೋಯ್ತು. ನಾವು ಮಾತ್ರ ಇನ್ನೂ ಬ್ರೇಕ್ ಟೈಮು, ಇನ್ನೂ ಹೋಗಿಲ್ಲ. ಸೊ ಲೇಟಾಗಿ ಬಂದ್ವಿ, ಸೊ ಲೇಟಾಗಿ ಹೋಗ್ತಾಯಿದ್ದೀವಿ. ಒಟ್ಟಿನಲ್ಲಿ ಒಳ್ಳೆ ಊಟ. ಸತ್ಯಬ್ರೋ ಅವರು ವೀಡಿಯೋ ಮಾಡಿದ್ದಾರೆ. ಸೊ ಅವ್ರು ಆ ಕಡೆ ದೂರದಾಗ ಕೂತ್ಕೊಂಡು ಆ ಕಡೆ ಬಾರ್ ಕೌಂಟ್ರ್ ಆಪೋಸಿಟಲ್ಲಿ ವೀಡಿಯೋ ಮಾಡಿದ್ರು. ನಾವು ಈ ಕಡೆ ಸೈಡಲ್ಲಿ ಈ ಥರ ಸೆಟಪ್ಪಲ್ಲಿ ಮಾಡಿದ್ವಿ. ಸೊ ದೊಡ್ಡ ಫ್ಯಾಮಿಲಿ ಗ್ರೂಪಲ್ಲಿ ಬಂದಾಗ ಈ ಜಾಗ ಚೆನ್ನಾಗಿರುತ್ತೆ. ಸೊ 4 ಜನ 6 ಜನ ಬಂದಾಗೆಲ್ಲ ಆ ಕಡೆ ಟೇಬಲ್ ಸೀಟಿಂಗ್ ಇದೆ, 2 ಮೆಂಬರ್ಸ್ ಸೀಟಿಂಗ್ ಎಲ್ಲನೂ ಇದೆ. ಸೊ ಒಳ್ಳೆ ಆ್ಯಂಬಿಯನ್ಸು, ಒಳ್ಳೆ ಫುಡ್ಡು. ಸತ್ಯಬ್ರೋ ಅವ್ರು ಹೇಳಬೇಕು, ಅವರು ವೀಡಿಯೋ ಅವ್ರು ಮಾಡಿರೋ ಡಿಶಸ್ಸು ಸಪ್ರೇಟ್ ಬೇರೆ, ನಾವು ಮಾಡಿರೋದು ಬೇರೆ. ಸೊ ನೀವು ಅವ್ರ ಚಾನಲಲ್ಲಿ ನೋಡಿದ್ರೆ ನಿಮಗೆ ಇನ್ನೂ ವಿಚಿತ್ರವಾಗಿರೋ ಡಿಶಸ್ ಕಾಣಿಸುತ್ತೆ, ನಮ್ಮದಲ್ಲಿ ಬೇರೆ ಥರ ಇರುತ್ತೆ. ಸೊ ನೀವು ತಿಂದಿದ್ದೆಲ್ಲ ಹೆಂಗಿತ್ತು ಬ್ರೋ? ತುಂಬಾ ಚೆನ್ನಾಗಿತ್ತು. ನಾನು ತೊಗೊಂಡಿದ್ದು ಆರ್ಡರ್ ಮಾಡಿದ್ದು ಎಲ್ಲ ಫುಡ್ಡು ಒಂದು ಒಳ್ಳೆ ಕಮ್ಮಿತ್ತು ಅಂತಲೇ ಹೇಳ್ಬೋದು. ಓಕೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಖಾರ ಹೆಂಗಿತ್ತು? ಅದಕ್ಕೆ ಇಲ್ಲಿ ಸಿಗೋವಂಥ ಮಾಕ್ಟೈಲ್ಸು ಕುಡ್ಕೊಂಡು ಟ್ರೈ ಮಾಡಿದೆ, ಸೂಪರ್ ಆಗಿದೆ. ಸತ್ಯಬ್ರೋ ಅವ್ರು ಮಾಕ್ಟೈಲ್ಸ್ ತೊಗೊಂಡಿದ್ರು. ಸೊ ಎಲ್ಲ ಹಣ್ಣಿನ ಜ್ಯೂಸ್ಗಳು, ಅದು ಒಂದೊಂದು ಸಿಪ್ಪು ಹೊಡಿತಾನೆ ಇರಬೇಕು, ಒಂದೊಂದು ಸ್ವಲ್ಪ ಕುಡ್ಕೊಂಡು ತಿನ್ನಬೇಕು. ಯಾಕಂದರೆ ಸ್ಪೈಸಿ, ಎಲ್ಲ ಡಿಶಸ್ಸು ಸ್ಪೈಸಿ ಆಗಿರುತ್ತೆ. ನೀವು ಒಂಥರ ಆಂಧ್ರ ತೆಲಂಗಾಣ ಹೋಗಿ ಅಲ್ಲಿ ಹೆಂಗೆ ತಿಂತೀರಾ ಆ ಖಾರ ಆ ಟೇಸ್ಟು ಜಾಸ್ತಿನೇ ಇದೆ ಅಂತ ಹಂಗೆ ಇಲ್ಲಿ ಕಾಂಪ್ರಮೈಸ್ ಮಾಡಿಲ್ಲ. ಇಲ್ಲಿರೋ ಜನಕ್ಕೆ ಅಂತಲೇ ಟೇಸ್ಟ್ನ ಸ್ವಲ್ಪ ಖಾರ ಕಮ್ಮಿ ಆ ಥರ ಏನೂ ಮಾಡಿಲ್ಲ. ಅದು ಹೆಂಗೆ ಸಿಗುತ್ತೆ ಅದೇ ಥರ ಇಟ್ಟಿದ್ದಾರೆ. ಅದು ಅಥೆಂಟಿಕ್ಕಾಗಿ ಅದ್ಭುತವಾಗಿತ್ತು. ನಾವು ತಿಂದಿದ್ದು ಅಷ್ಟೇ ಪ್ರಾನ್ಸು ಏನಿದು ಪ್ರಾನ್ಸು ವೇಪುಡು, ಅದು ಸೂಪರಾಗಿತ್ತು ಖಾರವಾಗಿ. ಆಮೇಲೆ ವೆಜ್ಜುದು ಅದು ಚೆನ್ನಾಗಿತ್ತು. ಇನ್ನು ಮೊಕ್ಕಜೊನ್ನ ವಡ ಸೂಪರ್. ಮತ್ತು ಮಟನ್ ಡಿಶ್ ಅಂತೂ ಅಲ್ಟಿಮೇಟು. ಎಲ್ಲದಕ್ಕಿಂತ ನನಗೆ ಜಾಸ್ತಿ ಇಷ್ಟ ಆಗಿದ್ದು ಬಂದು ಅದು ಏನದು ರಾಗಿ ಸಂಕಟಿ ನಾಟಿ ಕೋಳಿ ಪುಳುಸುನ, ಅದಂತೂ ಅಲ್ಟಿಮೇಟು. ನಾಟಿ ಕೋಳಿ ಮತ್ತು ರಾಗಿ ಮುದ್ದೆ ಸೂಪರ್ ಕಾಂಬಿನೇಷನ್. ಯಾಕಂದರೆ ನಾನು ಅದು ತಿಂದ್ಬಿಟ್ಟು ಆಮೇಲೆ ಪಪ್ಪು ತರಿಸಿದ್ದೆ, ಪಪ್ಪು ತಿಂದೆ. ಸೊ ಅದು ಏನೂ ಅನಿಸಿಲ್ಲ ನನಗೆ. ಇದೇ ತಿಂದಿದ್ದೇನೆ, ಅದೇ ಬಾಯಲ್ಲಿ ಹಂಗೆ ಉಳ್ಕೊಂಡಿತ್ತು. ಸೊ ವೆಜಿಟೇರಿಯನ್ಸ್ಗೂ ಮೋಸ ಇಲ್ಲ, ನಾನ್ ವೆಜಿಟೇರಿಯನ್ಸ್ಗೂ ಮೋಸ ಇಲ್ಲ. ಮಸ್ಟ್ ವಿಸಿಟ್ ಜಾಗ. ಏನಂತೀರಾ? ನಾನು ಟ್ರೈ ಮಾಡಿದಂಥ ವೆಜ್ಜು ಸ್ಟಾರ್ಟರ್ಸ್ ಅಂತೂ ಸೂಪರ್ ಆಗಿತ್ತು. ಸೊ ನಮ್ಮ ಬದನೆಕಾಯಿ ಬಿರಿಯಾನಿ ಇಷ್ಟ ಆಯ್ತಲ್ಲ, ಬದನೆಕಾಯಿ ಬಿರಿಯಾನಿ ಸೂಪರ್ ಆಗಿತ್ತು. ಸೊ ಮಟನ್ ಬಿರಿಯಾನಿಗಿಂತ ಸ್ವಲ್ಪ ಮೇಲಿತ್ತು ಬದನೆಕಾಯಿ ಬಿರಿಯಾನಿ. ಆಮೇಲೆ ಆಬ್ವಿಯಸ್ಲಿ ಕಾಕ್ಟೇಲಲ್ಲಿ ನಾವು ಬಂಗಾರದ ಮನುಷ್ಯ ತೊಗೊಂಡಿದ್ದೆ.
ಚಿಲ್ ಮಾಡು ಅಂತ ಏನೋ ಕೊಟ್ಟಿದ್ದಾರೆ. ಚಿಲ್ ಮಾಡು ಅಂತ, ಅದು ಕಾಕ್ಟೈಲ್ ಚಿಲ್ ಮಾಡು. ಹೌದಾ? ಟ್ರೈ ಮಾಡಿಲ್ಲ ಇನ್ನು ನಾನು. ಅದು ತೆಂಗಿನಕಾಯಲ್ಲಿ ಕೊಟ್ಟಿದ್ದಾರೆ ಇವರು, ಅದು ಫ್ರೂಟ್ ಜ್ಯೂಸ್ ಮಾಕ್ಟೈಲ್ ಅನ್ಕೊಂಬಿಟ್ರು. ಸೊ ಅದು ಕಾಕ್ಟೈಲ್, ಅದು ಚೆನ್ನಾಗಿರುತ್ತಂತೆ. ಸೊ ಇಲ್ಲಿ ಹೆಸರುಗಳು ಚೆನ್ನಾಗಿಟ್ಟಿದ್ದಾರೆ. ಸೊ ಒಂದ್ಸಲಿ ಸುತ್ತಮುತ್ತ ಇದ್ದರೆ ವಿಸಿಟ್ ಮಾಡಿ. ಆಮೇಲೆ ಸ್ಟಾರ್ಟಿಂಗೇ ಹೇಳ್ದಂಗೆ ನೆಕ್ಸ್ಟ್ ಒಂದು ಬ್ರಾಂಚ್ ಓಪನ್ ಮಾಡ್ತಾಯಿದ್ದಾರೆ ಬೆಂಗಳೂರಲ್ಲಿ. ಸೊ ಯಾವ ಏರಿಯಾ ಅಂತ ಕಮೆಂಟ್ ಮಾಡಿ, ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತಾರೆ 5 ಜನಕ್ಕೆ ಏನು ಲಾಂಚ್ ಇವೆಂಟ್ ಏನಿದೆ, ಲಾಂಚ್ ಪಾರ್ಟಿಗೆ ಇನ್ವೈಟ್ ಮಾಡ್ತಾರೆ. ಸೊ ಅಲ್ಲಿ ಬರ್ಬೋದು ನಮ್ಮ ಜೊತೆ, ನಾವು ಹೋಗ್ತೀವಿ, ಎಲ್ಲರೂ ಹೋಗಿ ಮಜಾ ಮಾಡೋಣ. ಸೊ ಈ ವಿಡಿಯೋ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸತ್ಯ ಬ್ರೋ ಚಾನಲ್ ಫುಡ್ ಪ್ಯಾರಡೈಸ್ ಟಿವಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಬ್ಬರು ಚಾನಲ್ ವೀಡಿಯೋ ಬರುತ್ತೆ ನೋಡಿ. ನಮಸ್ಕಾರ.